ಹಾಯ್ ವಿದ್ಯಾರ್ಥಿಗಳೇ, ಹಾಯ್ ವಿದ್ಯಾರ್ಥಿ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತಿನ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಹೇಳಿದ್ದೆ, ಕೋರ್ಟ್ ಆರ್ಡರ್ ಪ್ರಕಾರ ಆನ್ಲೈನ್ ವೆರಿಫಿಕೇಷನ್ಗೆ ಕೂಡ ಕೆಇಎ ಪ್ರಾಧಿಕಾರದವರು ನಡೆಸಬಹುದು, ಕೋರ್ಟಲ್ಲಿ ಕೇಸ್ ಇದ್ರೂ ಕೂಡ ಅಂತ ಒಂದು ಪರ್ಮಿಷನ್ ಕೊಟ್ಟಿದ್ರು. ಆ ಪರ್ಮಿಷನ್ ಮೂಲಕ ಆನ್ಲೈನ್ ವೆರಿಫಿಕೇಶನ್ ಅನ್ನ ಕೆಇಎ ಪ್ರಾಧಿಕಾರದವರು ಕ್ಲಾಸ್ ಎ ಮತ್ತೆ ಕ್ಲಾಸ್ ಬಿ ಕೆಳಗಡೆ ಬರುವಂತಹ ವಿದ್ಯಾರ್ಥಿಗಳಿಗಾಗಿ ಅನೌನ್ಸ್ ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಮೂಲಕ ಕೆಇಎ ಪ್ರಾಧಿಕಾರದವರು ಏನ್ ತಿಳಿಸ್ತಾರೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದಾಗಿ ನಿಮ್ಗೆ ಎಲ್ಲಾ ಮಾಹಿತಿಗಳು ಇಮಿಡಿಯೇಟ್ ಆಗಿ ತಲುಪುವಂತ ಒಂದು ವ್ಯವಸ್ಥೆ ಚೆನ್ನಾಗಿ ನಡೆಯುತ್ತೆ. ಈಗ ಈ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕೆಇಎ ಪ್ರಾಧಿಕಾರದವರು ಕ್ಲಾಸ್ ಎ ಮತ್ತೆ ಕ್ಲಾಸ್ ಬಿ ಸ್ಟೂಡೆಂಟ್ಸ್ಗಳಿಗೆ ಯಾವ ತರದ ಸರ್ಟಿಫಿಕೇಟ್ಗಳಿಗೆ ಆನ್ಲೈನ್ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕ್ಲಾಸ್ ಎ ಮತ್ತೆ ಕ್ಲಾಸ್ ಬಿ ಅನ್ನ ನೀವು ಕೋಡ್ ಅನ್ನ ನೀವು ಕ್ಲೇಮ್ ಮಾಡಬೇಕಾದ್ರೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದವರಾಗಿರ್ಬೋದು, ಅಥವಾ 7 ವರ್ಷದಿಂದ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ 7 ವರ್ಷದಿಂದ ಕರ್ನಾಟಕದಲ್ಲಿ ನೆಲೆಸಿರುವಂತವ್ರು ಆಗಿರ್ಬೋದು, ಅಥವಾ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್, ಆದಾಯ ಪತ್ರ ಇವುಗಳನ್ನೆಲ್ಲನೂ ಕೂಡ ನೀವು ಈ ಕ್ಲಾಸ್ ಎ ಮತ್ತೆ ಕ್ಲಾಸ್ ಬಿ ನಲ್ಲಿ ಒಡಂಬಡಿಕೆಗೆ ಒಳಪಡುವಂತ ಎಲ್ಲಾ ಕ್ಲಾಸ್ ಅಲ್ಲೂ ಮೀಟ್ ಮಾಡುವಂತ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಬೋದು. ಹಾಗಾಗಿ ನೀವು ಬೆಂಗಳೂರಿನಲ್ಲಿ ನೆಲೆಸಿರೋರಾಗಿದ್ರೆ, ಬೆಂಗಳೂರಿನೆಲ್ಲ ಕಾಲೇಜಲ್ಲಿ ಓದಿದವರಾಗಿದ್ರೆ, ಬೆಂಗಳೂರಲ್ಲಿ ಸಿಇಟಿ ತಗೊಂಡು ಇರೋರಾಗಿದ್ರೆ ಕೆಇಎ ಪ್ರಾಧಿಕಾರ 18ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಇಲ್ಲಿಗೆ ಹೋಗಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಅನ್ನ ನೀವು ವೆರಿಫಿಕೇಶನ್ಗೆ, ಆನ್ಲೈನ್ ವೆರಿಫಿಕೇಶನ್ಗೆ ತಲುಪಿಸ್ಬೇಕು. ಅಲ್ಲಿ ನಿಮ್ಮ ಶಿಕ್ಷಣ ಕ್ಷೇತ್ರಾಧಿಕಾರಿಗಳು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ವೆರಿಫಿಕೇಶನ್ ಮಾಡ್ತಾರೆ. ಹಾಗೇನೇನೆ ನೀವು ತೋರಿಸಿದಂತ ಸ್ಟಡಿ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ, ಇಲ್ಲ ನೀವು ರೂರಲ್ ಕೋಟಾನ ಕ್ಲೈಮ್ ಮಾಡ್ತಿದ್ದೀರಾ ಅಂತ ಚೆಕ್ ಮಾಡಿಬಿಟ್ಟು ಅದನ್ನ ಕೆಇಎ ಪ್ರಾಧಿಕಾರಕ್ಕೆ ಅಪ್ಲೋಡ್ ಮಾಡ್ಕೊಡ್ತಾರೆ. ಬೇರೆ ಕಡೆ ಓದಿದಂತ ಮಕ್ಕಳುಗಳಿಗೆ, ಅಂದರೆ ಬೇರೆ ಕಡೆ ನೀವು ಸಿಇಟಿ ಎಕ್ಸಾಮ್ ತೆಗೆದುಕೊಂಡಿದ್ರೆ, ಅಥವಾ ಬೇರೆ ಯಾವುದೇ ಬೆಂಗಳೂರು ಬಿಟ್ಟು ಬೇರೆ ಯಾವುದೇ ಪ್ಲೇಸ್ ನಲ್ಲಿ ಆಗಿದ್ರು ನೀವು ಕನ್ಸರ್ನ್ಡ್ PDO ಆಫೀಸ್ಗೆ ನೀವು ಹೋಗ್ಬೇಕಾಗತ್ತೆ. ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೋಗಿ ನೀವು ನಿಮ್ಮ ವ್ಯಾಸಂಗದ ಸರ್ಟಿಫಿಕೇಟ್ಗಳನ್ನ, ಸ್ಟಡಿ ಸರ್ಟಿಫಿಕೇಟ್ಗಳನ್ನ, ಮತ್ತೆ ಕನ್ನಡ ಮಾಧ್ಯಮದಲ್ಲಿ ಓದಿರೋದಕ್ಕೆ ಒಂದು ಪ್ರೂಫ್ ಏನಿರುತ್ತೆ ನಿಮ್ಮ ಹತ್ರ, ಸ್ಟಡಿ ಸರ್ಟಿಫಿಕೇಟ್ 1ರಿಂದ 7ನೇ ತರಗತಿ, ಅಥವಾ ಯಾವುದೇ 7 ವರ್ಷ 1ರಿಂದ 12ನೇ ತರಗತಿ ತನಕ ಯಾವುದೇ 7 ವರ್ಷ ನೀವು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದಾದ್ರೆ ಅದನ್ನ, ಮತ್ತೆ ನೀವು ನಿಮ್ಮ ಪೇರೆಂಟ್ಸ್ ಕನ್ನಡ ಮಾಧ್ಯಮದಲ್ಲಿ ಅಥವಾ ನೀವು ಕರ್ನಾಟಕದಲ್ಲಿ 7 ವರ್ಷದಿಂದ ನೆಲೆಸಿದ್ರೆ ಅದರ ಸರ್ಟಿಫಿಕೇಟ್ ಅನ್ನ ನೀವು ಶಿಕ್ಷಣ ಕ್ಷೇತ್ರಾಧಿಕಾರಿಗಳಿಗೆ ತೋರಿಸಬೇಕಾಗತ್ತೆ. ಈ ತೋರಿಸಿದಂತ ಇದನ್ನ ವೆರಿಫಿಕೇಶನ್ ಅನ್ನ ಮಾಡಿ, ನಿಮ್ಮ ಡಾಕ್ಯುಮೆಂಟ್ಗಳನ್ನ ವೆರಿಫಿಕೇಶನ್ ಮಾಡಿ ನಿಮ್ಮ ಕ್ಷೇತ್ರಾಧಿಕಾರಿಗಳು ಅದನ್ನ ಆನ್ಲೈನ್ ನಲ್ಲಿ ಕೆಇಎ ಪ್ರಾಧಿಕಾರಕ್ಕೆ ಅಪ್ಲೋಡ್ ಮಾಡ್ತಾರೆ. ಸೊ ಇದರಿಂದ ಮುಂದಕ್ಕೆ ನಾನು ನಿಮಗೆ ಎಂಜಿನಿಯರಿಂಗ್ ರ್ಯಾಂಕ್ ಅನ್ನ ಆಧರಿಸಿ ಯಾವ ಡೇಟ್ ಅನ್ನ ಕೊಟ್ಟಿದ್ದಾರೆ ಕೆಇಎ ಪ್ರಾಧಿಕಾರದವರು ಆನ್ಲೈನ್ ವೆರಿಫಿಕೇಶನ್ಗೆ ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ನೀವು ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ. ಥ್ಯಾಂಕ್ ಯು.